ನನ್ನ ಒಂದು ಈ ಪ್ರೆಗ್ನೆನ್ಸಿಯಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದೇಳಬೇಕಾದ್ರೆ ನಾನು ಅಂತಲ್ಲ, ಯಾರಾದರೂ ಅಷ್ಟೇ ಪ್ರೆಗ್ನೆಂಟ್ ಇರೋರು ನಿಧಾನಕ್ಕೆ ಎದ್ದೇಳುವುದು ತುಂಬಾ ಒಳ್ಳೆಯದು. ದಿಢೀರ್ ಅಂತ ಎದ್ದೇಳೋದು ತುಂಬಾ ಕೆಟ್ಟದ್ದು. ಈ ಟೈಮಲ್ಲಿ ಆದಷ್ಟು ನಿಧಾನಕ್ಕೆ ನಮಗೆ ಅಂತಲೇ ಒಂದು 10 ನಿಮಿಷ ಟೈಮ್ ಕೊಟ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ, ಏನೂ ಇರೋದಿಲ್ಲ. ನಿಧಾನಕ್ಕೆ ನೀವು ಯಾವ ಸೈಡು ನಿಮ್ಮ ಯುವರ್ ಚಾಯ್ಸ್. ನಾರ್ಮಲಾಗಿ ರೆಗ್ಯುಲರಾಗಿ ಬಲಗಡೆ ಎದ್ದೇಳೋದು ಅಭ್ಯಾಸ. ಅದೇ ರೀತಿ ನಾನು ಕೂಡ ಬಲಗಡೆ ಎದ್ದು ಒಂದು 5 ನಿಮಿಷ ಹಂಗೆ ರಿಲ್ಯಾಕ್ಸ್ ಮಾಡಿ, ಅದಾದಮೇಲೆ ನಾನು ವಾಶ್ರೂಮ್ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ನೆಕ್ಸ್ಟ್ ನನ್ನ ಕೆಲಸಗಳ ರೂಟೀನ್ ಏನಿದೆ ಅದನ್ನು ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಯಾವಾಗಲೂ ಅಷ್ಟೇ ನಾನು ಫಸ್ಟು ನನ್ನ ಒಂದು ಕೆಲಸನೇ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಯೋದು. ಅದನ್ನು ಕುಡಿದ್ಮೇಲೆ ನನಗೆ ಆರಾಮ್ಸೆ ಒಂದು ಫೀಲ್ ಆಗುತ್ತೆ ಬಾಡಿಯಲ್ಲಿ. ಯಾಕಂದರೆ ಬಾಡಿ ಡಲ್ ಆಗುತ್ತೆ. ಸ್ವಲ್ಪ ಬಿಸಿನೀರು ಥರದ್ದೇನಾದರೂ ತೊಗೊಂಡಾಗ ನಮ್ಮ ಬಾಡಿ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ತಣ್ಣೀರನ್ನ ತೊಗೋತಾಯಿದ್ದೆ. ಬಟ್ ಇತ್ತೀಚೆಗೆ ನಾನು ಬಿಸಿನೀರನ್ನ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಾನು ಡೈಲಿ ಕೂಡ ಅಷ್ಟೇ ನನ್ನ ಒಂದು ರೊಟೀನಲ್ಲಿ ನಾನು ಬಿಸಿನೀರನ್ನೇ ಜಾಸ್ತಿ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೀರೆಲ್ಲ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಆಚೆ ಕಡೆ ವಾಕ್ ಮಾಡ್ತೀನಿ. ಇದು ಯಾಕಂದ್ರೆ ಸನ್ ಬಾತ್ ತೊಗೊಂಡಂಗೆ ಆಗುತ್ತೆ, ಒಂದು ಸ್ವಲ್ಪ ಬಾಡಿ ಆ್ಯಕ್ಟಿವ್ ಆಗಂಗೆ ಆಗುತ್ತೆ. ಸೊ ಅದರಿಂದ ಅದಾದಮೇಲೆ ಬಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಬೆಳಗ್ಗೆ ಒಂದೊಂದು ತೊಗೊತೀನಿ. ನೈಟೇ ನೆನೆಸಿ ಬೆಳಗ್ಗೆ ಏನು ಸಿಪ್ಪೆ ಇದೆ ಬಿಡಿಸುವಂಥದ್ದು ಬಿಡಿಸಿ ಆರಾಮ್ಸೆ ಕೂತ್ಕೊಂಡು ಚಿಲ್ ಮಾಡಿಕೊಂಡು ನಿಧಾನಕ್ಕೆ ತಿನ್ನೋದು. ಅದಾದಮೇಲೆ ನಾನು ನೆಕ್ಸ್ಟು ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಂಥದ್ದು. ಅವತ್ತಿನ ಟಿಫನ್ಗೆ ಏನೇನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟನ್ನ ನಾನು ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನೇನು ಬೇಕು ವೆಜ್ಜೀಸ್ ಅದನ್ನೆಲ್ಲ ನಾನು ಚಾಪ್ ಮಾಡಿಕೊಂಡು ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ತರಕಾರಿ ಆದಷ್ಟು ಜಾಸ್ತಿ ಬಳಸೋದು ತುಂಬಾ ಒಳ್ಳೆಯದು. ಅದಾದಮೇಲೆ ಕ್ಯಾರೆಟು, ಬೀನ್ಸು, ಟೊಮೆಟೊ, ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನೀರನ್ನ ಎಷ್ಟು ಜನಕ್ಕೆ ಬೇಕು ಅಷ್ಟು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಶಾವಿಗೆನ ನೀವು ಆ್ಯಡ್ ಮಾಡ್ಕೊಬೋದು. ಯಾವಾಗಲೂ ಅಷ್ಟೇ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ನೀವು ನೀರು ಎಷ್ಟು ತೊಗೊಂಡಿರ್ತೀರ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಶಾವಿಗೆನ ತೊಗೊಂಡ್ರೆ ಅದು ಉದುದ್ರಾಗಿ ಬರುತ್ತೆ. ನೀರು ಜಾಸ್ತಿ ತೊಗೊಳ್ಳೋದು, ಶಾವಿಗೆ ಕಡಿಮೆ ತೊಗೊಳ್ಳೋದು, ಇಲ್ಲ ಶಾವಿಗೆ ಜಾಸ್ತಿ ತೊಗೊಳ್ಳೋದಿಲ್ಲ ನೀರು ಜಾಸ್ತಿ ಹಾಕೋದು, ಈ ಥರ ಆದಾಗಲೇ ಏನಾಗುತ್ತೆ ಅದು ತೆಳುವಾಗಿಬಿಡುತ್ತೆ, ಇಲ್ಲಾಂದರೆ ಒಂದೊಂದ್ಸಲ ಬೆಂದಿರಲ್ಲ. ಈ ಥರ ಪ್ರಾಬ್ಲಮ್ಗಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ಆದಷ್ಟು ಈಕ್ವಲ್ಲಾಗಿ ತೊಗೊಂಡ್ರೆ ಅಂದರೆ ಒಂದೊಂದು ಶಾವಿಗೆ ಒಂದೊಂದು ಥರ ನೀರು ಹಿಡಿಯೋ ಚಾನ್ಸಸ್ ಇರುತ್ತಲ್ವ. ನೀವು ನೋಡಿಕೊಂಡು ನೀವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಿ ನಾನು ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ. ಆದ್ದರಿಂದ ನಾನು 3 ಲೋಟ ನೀರಿಗೆ ನಾನು ಒಂದು 3 ಹಿಡಿಯಷ್ಟು ಇಲ್ಲಾಂದರೆ 3 ಕಪ್ ಅಷ್ಟರಿಂದ 3.5 ಕಪ್ ಆಗೋಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಆವಾಗ ಇದು ತುಂಬಾ ಉಡಿಯಾಗಿ ಬರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟಿಫನ್ ಎಲ್ಲ ಆದಮೇಲೆ ನಾನು ಮಧ್ಯದಲ್ಲಿ ನಾನು ಅಷ್ಟಾಗಿ ಏನೂ ತಿನ್ನೋಕ್ಕೆ ಹೋಗೋದಿಲ್ಲ. ಸಪೋಸ್ ಯಾವಾಗಲಾದರೂ ತಿನ್ನಬೇಕು ಅನಿಸಿದ್ರೆ ಏನಾದ್ರೂ ಇವಾಗ ಡ್ರೈ ಫ್ರೂಟ್ಸಲ್ಲೇ ಏನಾದರೂ ಬೇರೆ ಥರ ಡ್ರೈ ಫ್ರೂಟ್ಸ್ಗಳೆಲ್ಲ ಬರುತ್ತಲ್ವ, ಅದನ್ನು ನಾನು 1-2 ತೊಗೊತೀನಿ. ಇಲ್ಲ ಹಾಲು ಏನಾದರೂ ಆ ಥರ ಕುಡಿಯೋಂಗಿದ್ರೆ ಕುಡಿಬೋದು. ಬಟ್ ನಾನು ಅಷ್ಟೊಂದಾಗಿ ನಾನು ಮಧ್ಯದಲ್ಲಿ ನನಗೇನೋ ಅಷ್ಟೊಂದು ಹೊಟ್ಟೆ ಹಸಿಯೋದಿಲ್ಲ. ಆದ್ದರಿಂದ ಇಲ್ಲಿ ನಾನು ಕಿವಿ ಫ್ರೂಟ್ನ ಡ್ರೈ ಫ್ರೂಟಲ್ಲಿ ಕಿವಿದ ತೊಗೊಂಡಿದ್ದೀನಿ. ಇಲ್ಲಾಂದರೆ ಯಾವುದಾದ್ರೂ ಒಂದು ಫ್ರೂಟ್ನ ನೀವು ತೊಗೊಬೋದು. ಆದಷ್ಟು ನೀವು ಡೈಲಿ ಒಂದು 2 ಥರದ ಫ್ರೂಟ್ಸ್ಗಳನ್ನ ನೀವು ತಿನ್ನೋದು ಬೆಟರು. ಬಟ್ ಇತ್ತೀಚೆಗೆ ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ನೀವು ನೋಡಿಕೊಂಡು ನಿಮ್ಮ ವೆದರ್, ನಿಮ್ಮ ಬಾಡಿ ಯಾವುದು ಅಕ್ಸೆಪ್ಟ್ ಮಾಡುತ್ತೆ ಅದ್ರ ಪ್ರಕಾರ ನೀವು ಫ್ರೂಟ್ಸ್ಗಳಾಗಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನೇನು ವೆಜಿಟೇಬಲ್ಸ್ ಎಲ್ಲ ತಂದಿದ್ರು ಅದನ್ನು ಕೂಡ ಅರೇಂಜ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಇಲ್ಲಿ ಮಧ್ಯಾಹ್ನಕ್ಕೆ ಲಂಚ್ಗೂ ಕೂಡ ಪ್ರಿಪೇರ್ನ ಮಾಡ್ಕೊತಾ ಇದ್ದೆ. ಕಾಳುಗಳ ಸಾಂಬಾರನ್ನ ಮಾಡ್ಕೊತಾ ಇದ್ದೆ. ಅದಕ್ಕೆ ಮಸಾಲೆ ನಾನು ಇನ್ನೂ ರುಬ್ಬಿಲ್ಲ. ಇನ್ನು ಡೈರೆಕ್ಟಾಗೇ ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಮತ್ತು ಚಿಲ್ಲಿ ಪೌಡರ್,
ಚಿಲ್ಲಿ ಪೌಡರು, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನೀವೇನು ಮಸಾಲೆ ರುಬ್ಕೊಂಡು ಬೇಯಿಸ್ಕೊಂಡಿರೋ ಪಾತ್ರೆಗೆ ಇದನ್ನು ಹಾಕಿದ್ರೆ ಮುಗೀತು. ಸಾಲ್ಟ್ ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಕುದಿಸಿದ್ರೆ ಮುಗೀತು. ಒಂದೊಳ್ಳೆ ಸಾಂಬಾರು ಹೆಲ್ದಿಯಾಗಿ ಕಾಳುಗಳು ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು. ಇಲ್ಲ ಸೊಪ್ಪಿನ ಸಾಂಬಾರು ಇಲ್ಲ ಏನಾದರೂ ಪಲ್ಯಗಳನ್ನ ನೀವು ತೊಗೊಬೋದು. ಡೈಲಿ ಯಾವುದಾದ್ರೂ ಒಂದು ಪಲ್ಯ, ಸೊಪ್ಪಿನ ಪಲ್ಯ ಆಗಲಿ ಕಾಳಿನ ಪಲ್ಯ ಆಗಲಿ ಈ ಥರ ನೀವು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಿ ನಾನು ಕಾಳಿತ್ತಲ್ವ, ಸೊ ಅದಕ್ಕೋಸ್ಕರ ಪಲ್ಯನ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಡೈಲಿ ಒನ್ಸ್ ನೀವು ಯಾವುದು ನಿಮ್ಗೆ ಇಷ್ಟ ಬರುತ್ತೆ ಅದನ್ನು ನೀವು ತೊಗೊಬೋದು. ಮತ್ತು ಅದಾದಮೇಲೆ ಸ್ವಲ್ಪ ಬಾಳೆಕಾಯಿ ತಂದಿದ್ರಲ್ಲ, ಸೊ ಬಾಳೆಕಾಯಿ ಬಜ್ಜಿನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಾಳೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ, ಸ್ವಲ್ಪ ಸೋಡಾ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ನಾವು ಬಿಟ್ಟರೆ ಮುಗೀತು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಬೋಂಡ ಆಗಿರಲಿ ಬಜ್ಜಿ ಆಗಿರಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಆದ್ದರಿಂದ ಯಾವುದೇ ಫುಡ್ ಆದ್ರೂ ಅಷ್ಟೇ ಮನೇಲಿ ಮಾಡಿಕೊಂಡು ತಿನ್ನೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಾವು ಆಚೆ ಕಡೆ ಈ ಟೈಮು ಅಂತಲ್ಲ, ಯಾವುದೇ ಫುಡ್ ಆದರೂ ಅಷ್ಟೇ, ಯಾವುದೇ ಟೈಮ್ ಆದ್ರೂ ಅಷ್ಟೇ ಆದಷ್ಟು ಮನೇಲಿ ಮಾಡಿಕೊಂಡು ತಿನ್ನೋಕ್ಕೆ ನನಗೂ ಇಷ್ಟ ಆಗುತ್ತೆ. ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋದು ಒಂದೊಳ್ಳೆ ಸೇಫು. ನಾನು ಯಾವಾಗಲೂ ಅಷ್ಟೇ ಆದಷ್ಟು ಈ ಥರ ಮನೆ ಕೆಲಸಗಳಲ್ಲಿ, ಅದರಲ್ಲೂ ಈ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಮನೆ ಸಣ್ಣ ಪುಟ್ಟ ಆದಷ್ಟು ವೆಯ್ಟ್ ಎತ್ತೋದು ಆ ಥರದ್ದೆಲ್ಲ ನಾರ್ಮಲ್ಲಾಗಿ ಮಾಡೋವಂಥ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮ್ಮ ಬಾಡಿಗೂ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ, ನಮ್ಮ ಬಾಡಿನೂ ಕೂಡ ಫ್ರೀ ಆದಂಗೆ ಆಗುತ್ತೆ. ಆದ್ದರಿಂದ ನಾವು ಮನೇಲಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ತಿನ್ಲೂಬೋದು ಮತ್ತು ಒಂದು ಒಳ್ಳೆ ರೊಟೀನ್ ಕೂಡ ನಮಗಾಗುತ್ತೆ. ದೇವಸ್ಥಾನದವೇ ಎಲ್ಲ ದೇವಸ್ಥಾನದವೇ ದೇವ್ರದ್ದು ದಿವ್ಯ. ಹಾಂ, ಇದು ಲಡ್ಡು ಇದು ಹಿಡ್ಕೊಂಡು ಕಳ್ಳೆಪುರಿ ಮೇನ್ ಕಳ್ಳೆಪುರಿ ಹೈಲೈಟ್ ಮಾಡು. ಬಿಡು ಅದು ಹೋಗಲ್ಲ ಬಿಡ. ಬೇಡ ದೃಷ್ಟಿ ಆಗ್ಬಿಡ್ತದೆ ದೇವ್ರಿಗೆ ಹಂಗೆ. ಮತ್ತು ಅಮ್ಮ ಓಂ ಶಕ್ತಿಗೆ ಹೋಗಿದ್ರು, ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಏನೇನು ತೊಗೊಂಡು ಬಂದಿದ್ದಾರೆ ಅಂತೆಲ್ಲ ನೋಡಿ ಎಲ್ಲ ಪ್ರಸಾದ ಎಲ್ಲ ತಿಂದು ಅದಾದಮೇಲೆ ಊಟನ ಮಾಡೋದಕ್ಕೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು, ನನಗಂತೂ ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಅದರಲ್ಲೂ ಇವತ್ತು ಸ್ವಲ್ಪ ಕೆಳಗಡೆ ಕೂತ್ಕೊಂಡಿದ್ದೆ. ಅಂದರೆ ಕೆಳಗಡೆ ಕೂತ್ಕೊಳ್ಳೋದು ತುಂಬಾ ಒಳ್ಳೆಯದು, ಬಟ್ ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಸ್ವಲ್ಪ ಕೂತ್ಕೋಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಮತ್ತು ಸಾಯಂಕಾಲ ಇಲ್ಲಿ ನಾನು ಒಂದು ಬೋಂಡನ ಮಾಡ್ತಾಯಿದ್ದೆ. ಈ ಕಾಲಿಫ್ಲವರಲ್ಲಿ ನಾನು ಗೋಬಿನ ಮಾಡೋದು ನಾನು ನೋಡಿದ್ವಿ, ಬಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೋಂಡ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ನೂ ಕೂಡ ನೋಡಿ. ನಿಮಗೆ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲೂ ಕೂಡ ತುಂಬಾ ಇಷ್ಟಪಟ್ಟರು. ನಾರ್ಮಲಾಗಿ ಬೋಂಡ ಮಾಡ್ಕೊಂಡು ತಿಂತಾಯಿರ್ತೀವಿ, ಬಟ್ ಈ ಥರನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು. ಮನೇಲಿ ಮಾತ್ರ ಈ ಥರ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ. ನಾವು ಆಚೆ ಕಡೆ ಎಲ್ಲ ಇಷ್ಟು ನಮ್ಗೆ ಏನು ಬೇಕು, ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಾವು ಮಾಡಿಕೊಂಡು ತಿನ್ನೋದಕ್ಕಾಗೋದಿಲ್ಲ. ಇದೆಲ್ಲ ಆದಮೇಲೆ ಮತ್ತೆ ನಾನು ಈವ್ನಿಂಗು ಸ್ವಲ್ಪ ಬೇರೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ರಾಗಿ ದೋಸೆನೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದರದ್ದೇ ನಾನು ಫುಲ್ ವೀಡಿಯೋನ ನಾನು ಹಾಕಿಲ್ಲ, ಅಂದರೂ ಈ ವಿಡಿಯೋದಲ್ಲಿ ಹಾಕಿಲ್ಲ, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಖಂಡಿತ ಹಾಕ್ತೀನಿ. ಅದಾದಮೇಲೆ ಮತ್ತೆ ನಾನು ನೈಟು ಕೂಡ ಸ್ವಲ್ಪ ಚಪಾತಿನ ಮಾಡ್ಕೊಂಡಿದ್ದೆ, ಯಾಕಂದರೆ ಸಾಂಬಾರಿತ್ತು, ಮಧ್ಯಾಹ್ನದ ಮಾಡಿರೋದು ಸ್ವಲ್ಪ ಇರೋದ್ರಿಂದ ನಾನು ಮಾಡಿದೆ. ಮತ್ತು ನೈಟು ಏನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ಈ ಥರ ಮಧ್ಯಾಹ್ನ ಮಾಡಿರೋದೇನಾದರೂ ಸ್ವಲ್ಪ ಇತ್ತು ಅಂದರೆ ಸ್ವಲ್ಪ ಏನಾದರೂ ಚಪಾತಿ ರೊಟ್ಟಿ ಈ ಥರ ನಾನು ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊತೀನಿ.
ಚಪಾತಿನೂ ಕೂಡ ಮಾಡಿಕೊಂಡು ಸ್ವಲ್ಪ ಗೋಬಿ ಎಲ್ಲ ಮಾಡಿದ್ನಲ್ಲ, ಗೋಬಿ ಕಾಳು ಸಾಂಬಾರು ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಇದಕ್ಕೇನು ಎಕ್ಸ್ಟ್ರಾ ಗ್ರೇವಿ ಏನು ಮಾಡೋಕ್ಕೆ ಹೋಗಿಲ್ಲ. ಅದೇನೇ ಕೂಡ ಸಾಕಾಗುತ್ತೆ. ತುಂಬಾ ಸಾಂಬಾರು ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಕಾಳುಗಳೆಲ್ಲ ಅದು ಮೊಳಕೆ ಕಟ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಜಸ್ಟ್ ನೆನೆಸಿ ನಾನು ಮಾಡಿದ್ದು ಅಷ್ಟೇ. ನಾನು ಇವಾಗ ಸ್ವಲ್ಪ ರೈಸ್ನ ಅವಾಯ್ಡ್ ಮಾಡ್ತೀನಿ. ನಾನು ಆವಾಗಿಂದನೂ ರೈಸ್ನ ಅವಾಯ್ಡ್ ಮಾಡ್ತೀನಿ. ಆದಷ್ಟು ಒಂದು ಟೈಮು ದಿನಕ್ಕೆ 1 ಟೈಮು ರೈಸ್ನ ತಿಂದು ಇನ್ನೊಂದು 2 ಟೈಮು ಬೇರೆ ಏನಾದರೂ ಈ ಥರ ಚಪಾತಿ ಆಗಿರಲಿ, ಬೇರೆ ಏನಾದರೂ ಉಪ್ಪಿಟ್ಟಾಗಿರಲಿ, ಅವಲಕ್ಕಿ ಉಪ್ಪಿಟ್ಟು ಈ ಥರ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಅದು ಈ ಟೈಮಲ್ಲಿ ಜಾಸ್ತಿ ರೈಸ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ನಾರ್ಮಲಾಗಿ ಇರೋರಿಗೇ ನಾರ್ಮಲಾಗಿ ರೈಸಲ್ಲಿ ಏನೂ ಇರೋದಿಲ್ಲ. ಬಟ್ ಡೈಲಿ ಒನ್ಸ್ ನಾವು ರೈಸ್ನ ತೊಗೊಳ್ಳೋದು ಬೆಸ್ಟು, ಯಾರಾದ್ರೂ ಅಷ್ಟೇ. ನನಗಂತೂ ಮೊದಲೇ ಇಷ್ಟ ಆಗಲ್ಲ, ಇವಾಗಂತೂ ಕೇಳೋಂಗಿಲ್ಲ. ಮತ್ತು ನೈಟ್ ಡಿನ್ನರ್ ನಮ್ಮದು ಇದಾಗಿತ್ತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಅದಾದಮೇಲೆ ನಾನು ಇತ್ತೀಚೆಗೆ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಟೈಮಲ್ಲಿ ಕನ್ಸೀವ್ ಇರೋ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗೋದು ತುಂಬಾ ಕಾಮನ್ನು. ನನಗೂ ತುಂಬಾ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಊಟ ಎಲ್ಲ ಆದಮೇಲೆ ಒಂದು 5-6 ಒಣದ್ರಾಕ್ಷಿನ ತೊಗೊಂಡು ತಿಂತೀನಿ. ನಿಧಾನಕ್ಕೆ ಹಾಕ್ಕೊಂಡು ಅದು ರಸನ ಕುಡ್ಕೊತೀನಿ. ನಿಜವಾಗ್ಲೂ ಇನ್ಸ್ಟೆಂಟಾಗಿ ಇದು ರಿಸಲ್ಟ್ನ ಕೊಡುತ್ತೆ. ನನಗಂತೂ ಸಖತ್ ಯೂಸ್ಫುಲ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಯೂಸ್ ಆಯಿತು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇದರಲ್ಲಿ ಇನ್ನೊಂದು ರೆಸಿಪಿನ ನಾವು ಮಾಡಿಕೊಂಡು ಕುಡಿಬೋದು, ಜ್ಯೂಸ್ ಥರ. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇದಂತೂ ಸಖತ್ ಯೂಸ್ ಆಗುತ್ತೆ ನಿಜವಾಗ್ಲೂ. ಪ್ರೆಗ್ನೆಂಟು ಅಂತಲ್ಲ, ಬೇರೆ ಯಾರ ನಾರ್ಮಲ್ ಆಗೋ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದಾದಮೇಲೆ ನಾನು ರಾಗಿ ದೋಸೆನ ಮಾಡಿದ್ನಲ್ಲ, ಅದರದ್ದು ಫುಲ್ ವೀಡಿಯೋ ನಾನೇನು ಮಾಡ್ಕೊಂಡಿಲ್ಲ. ಬಟ್ ಈಸಿಯಾಗಿ ಬರುತ್ತೆ, ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಇದೊಂದು ರೆಸಿಪಿ. ಈವ್ನಿಂಗ್ ಟೈಮಲ್ಲಾದರೂ ತಿನ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ಬೆಳಗಿನ ಟೈಮಲ್ಲೂ ತಿನ್ಬೋದು. ರಾಗಿ ದೋಸೆ ಇರೋರಿಗೆ ಅದೇ ನಾನು ಟೊಮೆಟೊ ಚಟ್ನಿನೂ ಕೂಡ ಮಾಡಿದೆ. ಆ ವಿಡಿಯೋನೂ ಕೂಡ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಒಂದು ಸಿಂಪಲ್ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್.